ಚಿಕ್ಕಬಳ್ಳಾಪುರ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮರಿವಂಗಲ ಅರಣ್ಯ ಬೀಟ್ನಲ್ಲಿ ಕಾಡಂಚಿನ ಗ್ರಾಮದ 3 ರೈತರನ್ನ ಎನ್ಕೌಂಟರ್ ಹೆಸರಿನಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಆರೋಪಿಸಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ದಲಿತ ರೈತ ಕಾರ್ಮಿಕ ಐಕ್ಯ ಹೋರಾಟ ವೇದಿಕೆ ನೇತೃತ್ವದಲ್ಲಿ ಸೋಮವಾರ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ವೇದಿಕೆಯ ಸಂಚಾಲಕ ಎಂಪಿ ಮುನಿವೆಂಕಟಪ್ಪ, ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ್ದಾರೆ ಎನ್ನಲಾದ ಈ ಕಗ್ಗೊಲೆಗಳನ್ನು ತೀವ್ರವಾಗಿ ಖಂಡಿಸಿದರು. ಘಟನೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಮೃತಪಟ್ಟ ಕುಟುಂಬಗಳಿಗೆ ಕನಿಷ್ಠ 5 ಕೋಟಿ ಪರಿಹಾರ ನೀಡಬೇಕು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿದರು. ರಾಜ್ಯ ಸರ್ಕಾರವು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಹಿಂಪಡೆದು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ದುಡಿಯುವ ಜನರನ್ನು, ಬಡವರನ್ನು ಭಯಭೀತಿಗೊಳಿಸತಕ್ಕಂತಹ ಅಮಾನವೀಯ ಘಟನೆಯೊಂದು ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ನಡೆದಿದೆ. ಬಂಧುಗಳೇ, ಚಾಮರಾಜನಗರದ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹನೂರು ತಾಲೂಕೇನಿದೆ, ಆ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಕುಗ್ರಾಮದಲ್ಲಿ ರೈತರು ತನ್ನ ದನಕರುಗಳು ಇವತ್ತು ಅರಣ್ಯಕ್ಕೆ ವಾಪಸ್ ಆಗಿಲ್ಲ ಅಂತೇಳಿ ಅದರ ಹುಡುಕಾಟದಲ್ಲಿ ಅರಣ್ಯದಲ್ಲಿ ಸಾಗ್ತಾ ಇದ್ರೆ ಅರಣ್ಯಾಧಿಕಾರಿಗಳು ಏಕಾಏಕಿ ಯಾವುದೇ ರೀತಿಯಲ್ಲಿ ಆಲೋಚನೆ ಮಾಡದೆ ಅತ್ಯಂತ ಅಮಾನವೀಯವಾಗಿ ನಿಕೃಷ್ಟವಾಗಿ ಅವರ ಮೇಲೆ ಗುಂಡು ಹಾರಿಸಿ ಅವರನ್ನು ಕಗ್ಗೊಲೆ ಮಾಡಿದ್ದಾರೆ. 3 ಜನ ರೈತರು, ಬಡ ರೈತರು ಅಲ್ಲೇ ಅವರು ಸತ್ತಿದ್ದಾರೆ. ಇನ್ನ 2 ಇವತ್ತು ಹಾಸ್ಪಿಟಲ್. ಬಹುಶಃ ಗಾಯಗಳಾಗಿ ಆಸ್ಪತ್ರೆ ಸೇರದೇ ಇರುವುದೇನಾದ್ರೂ ಇಲ್ಲದೇ ಇದ್ದಿದ್ರೆ ಈ 3 ಜನ ಕಗ್ಗೊಲೆ ಆದಾಯ ಬರ್ತಿರ್ಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಇವತ್ತು ಅರಣ್ಯ ಅಧಿಕಾರಿಗಳ, ಅರಣ್ಯ ಇಲಾಖೆಯ ಕ್ರೌರ್ಯ ಏನು? ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ದೌರ್ಜನ್ಯಕ್ಕೆ ಅವಕಾಶ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಪ್ರಜಾಸತ್ತಾತ್ಮಕವಾಗಿ ನಡೆಯಬೇಕು. ಇವತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ, ಇವತ್ತು ಅರಣ್ಯ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಯಾವುದೇ ಕ್ರಮವನ್ನು ಜರುಗಿಸದೆ ಅವರನ್ನು ಹಿಡಿಯದೆ ಅವರ ಮೇಲೆ ಗುಂಡು ಹಾರಿಸಿ ಇವತ್ತು ಕೊಲೆ ಮಾಡಿದ್ದಾರೆ. ಒಂದು ಜಿಂಕೆಗೆ ಆ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳಿಗಿಂತ ನಿಕೃಷ್ಟವಾದಂತ ರೀತಿಯಲ್ಲಿ ಮನುಷ್ಯ ಇದ್ದಾನೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಯಾರ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆ ಬಡ ರೈತರನ್ನು ಇವತ್ತು ಕೊಲೆ ಮಾಡಿದ್ದಾರೆ, ಆ ಅಧಿಕಾರಿಗಳು ಇವತ್ತು ವಜಾ ಆಗಬೇಕು. ಎರಡನೇದಾಗಿ ಇಂಥ ಘರ್ಷಣೆಗಳು ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಭೂಮಿ ಪ್ರಶ್ನೆ ಮೇಲೆ, ಅರಣ್ಯ ಜಮೀನಿನ ಪ್ರಶ್ನೆ ಮೇಲೆ, ಇವತ್ತು ರೈತರ ಮೇಲೆ ದಾಳಿಗಳು ಇವತ್ತು ಅರಣ್ಯ ಇಲಾಖೆಯಿಂದ ನಡೀತಾ ಇದೆ. ಇದು ತುಂಬಾ ಅಪಾಯದ ಸಂಕೇತ. ಇವತ್ತು ಅದ ಕೊಲೆ ಮಾಡಿರೋದು ನೋಡಿದ್ರೆ ಮುಂದೆ ಯಾರಾದರೂ ಅರಣ್ಯ ಭೂಮಿ ಕಡೆ ಪ್ರವೇಶ ಮಾಡಿದ್ರೆ, ಅವರನ್ನು ಬೆರಳೆತ್ತು ತೋರಿಸಿದ್ರೆ ಅವ್ರಿಗೆ ಇದೇ ಗತಿ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಅಪಾಯಕಾರಿ ವಿಧಾನ ಆಗಿದೆ. ವೇದಿಕೆಯ ಮತ್ತೊಬ್ಬ ನಾಯಕ ಕೆಸಿ ರಾಜಕಾಂತ್ ಮಾತನಾಡಿ, ಘೋರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿರುವ ಈ ಪ್ರಕರಣದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದು ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಸಿ ರಾಜಕಾಂತ್, ಸಿಐಟಿಯು ಜಿಲ್ಲಾಧ್ಯಕ್ಷ ಜಿ ಸಿದ್ದಗಂಗಪ್ಪ, ಕೆಪಿಆರ್ಎಸ್ ಅಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಎಸ್ ರಾಜಶೇಖರ್, ಲಕ್ಷ್ಮೀನಾರಾಯಣ ರೆಡ್ಡಿ, ಎಂಎಸ್ ಆನಂದ್, ಸಿಜಿ ಗಂಗಪ್ಪ ಸೇರಿದಂತೆ ಹಲವರು ಭಾಗವಹಿಸಿದರು.